ಸರ್ 5 ನಿಮಿಷನೂ ತಡ ಮಾಡಿ ಬರಲ್ಲ, ಕ್ಲಾಸ್ ಕರೆಕ್ಟ್ ಹೋಗ್ತಾರ, ನಾ ಅರ್ಜೆಂಟ್ ಅದ ಹೋಗ್ತೀನಿ ಅಂತೀರಿ. ಅವಾಗ ನಿಮ್ಗೆ ಆ ಚಹಾವನ್ನು ತಣ್ಣಗೆ ಮಾಡಿಕೊಳ್ಳಕ್ಕೆ ಅವರು ಕಪ್ಪಿನ ಬದಲಾಗಿ ಎದುರಾಗಿ ಹಾಕಿ ಕೊಡ್ತಾರೆ. ಅಲ್ಲೇ ಪ್ಲೇಟ್ ಗಂಗಾಳ ಗಂಗಾಳದಾಗ ಹಾಕಿ ಕೊಡ್ತಾರ, ಇಲ್ಲಕ್ಕರ ತಾಬಂಡಿದಾಗ ಹಾಕಿ ಕೊಡ್ತಾರ. ಕಪ್ನಾಗ ಜಲ್ದಿ ತಣ್ಣಗಾಗಲ್ಲ, ಗಂಗಾಳದಾಗ ಯಾಕೆ ಜಲ್ದಿ ತಣ್ಣಗಾತು. ಅದರ ಆವಿಕರಣ ಆಗುವ ಮೇಲ್ಮೈ ವಿಸ್ತೀರ್ಣ ಏನಾಗ್ತದ, ಕಪ್ಪ ಇಷ್ಟೇ ಇರ್ತದ. ಏನ ಜಲ್ದಿ ತಣ್ಣಗಾಗ್ಬೇಕಂತ ಕಬ್ಬು ಬಿಟ್ಟೆ ಹಾಕೋದು ಬಾ ಜಲ್ದಿ ತಣ್ಣಗಾಗ್ತದ. ಹೌದ್ರೆ? ಎರಡನೇದು ನನ್ನೊಂದು ಸಣ್ಣ ರಿಕ್ವೆಸ್ಟ್ ಅದ, ಬ್ಯಾರೆಯವ್ರ ಮನೆಗೆ ಹೋದಕ್ರ ಚಹಾ ಕುಡಿಯುವಾಗ ಒಂದು ಪದ್ಧತಿ ಅದ. ಕೆಲವೊಬ್ರು ಕುಡಿಯುವತ್ತಿಗೆ ಸ್ವಲ್ಪ ಸ್ವಲ್ಪ ಸೌಂಡ್ ಬರ್ತದೆ, ಹಂಗ ಎಮ್ಮುಗಳು ಮುಸ್ರಿ ನೀರು ಕುಡಿತಾವ. ನಮ್ಮಿಂದ ಆ ಮನೆಯವರಿಗೆ ಅಸಿಸ್ತ ಅನಿಸಬಾರ್ದು. ದೀಸ್ ಆಲ್ ಆರ್ ದಿ ಸಿವಿಲ್ ಸೆನ್ಸ್ ಕನ್ಸಿಡರ್ ಆತವ. ಮತ್ತೆ ಯಾರೇ ಮನೆಗೆ ಹೋದ್ರೆ ಅವ್ರ ಮನೆ ಇಂಟೀರಿಯರ್ ಕಾಣಪ್ಲೆ ನಾವು ಅವ್ರ ಮನೆಯಾಗ ಹಿಂಗ ಹೋದ ಡೈರೆಕ್ಷನ್ ಕೊಂಡಬಾರ್ದು. ನಮಗ ಪಾಲ್ ಕಾಣಪ್ಲೆ ಇರಬೇಕು, ಹೊರಬಾರ್ದು. ಎಕ್ಸಾಂಪಲ್ ಹೇಳ್ತೀನಿ, ಯಾರೇ ಮನೆ ಪ್ರವೇಶ ಹೋಗಿ ಭೇಟಿ ಅಲ್ಲಿ ಹೋಗಿದ್ರೆ ಇದು ಬಾಗಿಲು ಪ್ರವೇಶ ಅಲ್ಲ, ಇದು ಎಷ್ಟು ಒಂದು ಹಾಲ ಆನ, ಇದು ಅವ್ರ ಇಂಟೀರಿಯರ್ ಎಲ್ಲ ಬರ್ತಾವ. ನೀವು ಹೋಗಿ ಇಲ್ಲಿ ಕುರ್ಚಿ ಹಾಕಿರ್ತಾರೆ, ಇಲ್ಲಿ ಕೊಂಡಬಾರ್ದು. ಇಲ್ಲಿ ಕೂತ್ರೆ ಅವ್ರ ಮನೆಗೆ ಅವ್ರಿಗೆ ಪ್ರವೇಶ ಹಾಳಾಗ್ತವ. ನೀವೇನ್ ಮಾಡ್ಬೇಕಾದ್ರೆ ಈ ಬಾಜು ಕೂಡಬೇಕು, ಈ ಕಡೆ ನೋಡ್ಬೇಕು. ಅವ್ರ ಮನೆಯ ಕುಟುಂಬದ ಸದಸ್ಯರಿಗೆ ನಿಮ್ಮಿಂದ ಯಾವುದು ಮುಜುಗರ ಆಗಲ್ಲ. ಒಂದು. ಎರಡನೇದು, ಯಾವ ಕೆಲಸಕ್ಕೆ ಹೋಗಿ ಎಷ್ಟು ಸಮಯ ಪರಿಜ್ಞಾನ ಇಟ್ಕೋಬೇಕು. ದೊಡ್ಡ ಆಫೀಸರ್ ಆಗ್ಬೇಕು ಮುಂದಿನ ಅಲ್ಲಿ